ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ವಿಶೇಷ ಹಾಗೂ ಅಪರೂಪದ ಹೂ ಬಿಳಿಯೆಕ್ಕ. ಬಿಳಿಯೆಕ್ಕವನ್ನು ಸಾಮಾನ್ಯವಾಗಿ ಶಿವನ ಆರಾಧನೆಗೆ ಬಳಸಲಾಗುವುದು. ಧಾರ್ಮಿಕ ಚಟುವಟಿಕೆಗೆ ಹೊರತಾಗಿ ತಂತ್ರವಿದ್ಯೆಯಲ್ಲಿಯೂ ಬಳಸಲಾಗುತ್ತದೆ. ಹಿಂದೂ ಧರ್ಮದಲ್ಲಿ ಕೆಲವು ಗಿಡ ಮರಗಳಿಗೆ ವಿಶೇಷ ಸ್ಥಾನವನ್ನು ನೀಡಲಾಗಿದೆ. ಗಿಡಗಳು ದೇವರ ಪ್ರತಿರೂಪ ಎಂದು ಸಹ ನಂಬಲಾಗುವುದು. ಅಂತಹ ಪವಿತ್ರ ಸಸ್ಯಗಳು ದೇವರಿಗೂ ಅತ್ಯಂತ ಪ್ರಿಯವಾಗಿರುತ್ತವೆ. ವಿಶೇಷವಾದ ಸಸ್ಯಗಳು ಧಾರ್ಮಿಕ ಹಿನ್ನೆಲೆಯಿಂದ ಶ್ರೇಷ್ಠತೆಯನ್ನು ಪಡೆದುಕೊಂಡರೆ ವೈದ್ಯಕೀಯ ಶಾಸ್ತ್ರದಲ್ಲೂ ಉತ್ತಮ ಔಷಧೀಯ ಗುಣಗಳನ್ನು ಒಳಗೊಂಡಿರುತ್ತವೆ. ಅಂತಹ ಒಂದು ಶ್ರೇಷ್ಠ ಶಕ್ತಿಯನ್ನು ಹೊಂದಿರುವ ಸಸ್ಯಗಳಲ್ಲಿ ಎಕ್ಕದ ಗಿಡವೂ ಒಂದು. ಇಂದು ನಾವು ನಿಮಗೆ ಹೇಳಲಿರುವ ವಿಷಯ ಬಹಳ ವಿಶೇಷವಾದದ್ದು. ಆಧ್ಯಾತ್ಮಿಕ ಮಹತ್ವ ಇರುವುದು ಮತ್ತು ಹಲವರಿಗೆ ತಿಳಿಯದ ರಹಸ್ಯ ಪರಿಹಾರ ವಿಧಾನ. ನೀವು ಯಾರನ್ನಾದರೂ ತುಂಬ ಪ್ರೀತಿಸುತ್ತಿದ್ದೀರಾ? ನಿಮ್ಮ ಮಾತು ಕೇಳದೆ ದೂರವಾಗಿರುವವರನ್ನು ಮತ್ತೆ ನಿಮ್ಮತ್ತ ತಿರುಗಿಸಿಕೊಳ್ಳಬೇಕೆಂದು ಬಯಸುತ್ತಿದ್ದೀರಾ? ಎಷ್ಟು ಹಠಮಾರಿ ಸ್ವಭಾವದವರಾದರೂ ನಿಮ್ಮ ಮಾತು ಕೇಳಬೇಕು ಅಂದುಕೊಳ್ಳುತ್ತಿದ್ದೀರಾ? ಹಾಗಾದರೆ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ. ಯಾಕೆಂದರೆ ಇಂದು ನಾವು ತಿಳಿದುಕೊಳ್ಳೋದು ಎಕ್ಕದ ಗಿಡದ ಬಳಿ ಮಾಡುವ ಅತ್ಯಂತ ಶಕ್ತಿಶಾಲಿ ಪರಿಹಾರದ ವಿಧಾನದ ಬಗ್ಗೆ. ವಿಡಿಯೋ ಮುಂದುವರಿಸುವ ಮುಂಚೆ ಕಮೆಂಟ್ನಲ್ಲಿ ಜೈ ಶ್ರೀರಾಮ್ ಅಂತ ಬರೆಯಿರಿ. ವಿಡಿಯೋಗೆ ಒಂದು ಲೈಕ್ ಕೊಡಿ. ಇನ್ನಷ್ಟು ಜನರಿಗೆ ತಲುಪಲು ಸಹಾಯ ಮಾಡುತ್ತದೆ ಮತ್ತು ನಮ್ಮ ಚಾನಲ್ಗೆ ಪ್ರೇರಣೆ ಕೊಡುತ್ತದೆ. ಹಾಗೆ ವಿಡಿಯೋ ಶೇರ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲು ನಾವು ಎಕ್ಕದ ಗಿಡದ ಆಧ್ಯಾತ್ಮಿಕ ಮಹತ್ವದ ಬಗ್ಗೆ ನೋಡೋಣ. ಶಾಸ್ತ್ರಗಳಲ್ಲಿ ಹೇಳಿರುವಂತೆ ಕೆಲವು ಮರಗಳು ಮತ್ತು ಗಿಡಗಳಿಗೆ ವಿಶೇಷ ದೈವಿಕ ಹಾಗೂ ಪ್ರಕೃತಿ ಶಕ್ತಿಗಳು ತುಂಬಿರುತ್ತವೆ. ಎಕ್ಕದ ಗಿಡ ಅಂತ ಶಕ್ತಿಯುತ ಸಸ್ಯಗಳಲ್ಲಿ ಒಂದು ಎಂದು ಪರಿಹಾರ ಶಾಸ್ತ್ರದಲ್ಲಿ ಹೇಳಲಾಗಿದೆ. ಎಕ್ಕದ ಗಿಡ ಅತ್ಯಂತ ಶಕ್ತಿಯುತ ಸಸ್ಯಗಳಲ್ಲಿ ಒಂದು ಎಂದು ಪರಿಹಾರ ಶಾಸ್ತ್ರದಲ್ಲಿ ಹೇಳಲಾಗಿದೆ. ಎಕ್ಕದ ಗಿಡದ ಬಳಿ ಮಾಡುವ ಪರಿಹಾರಗಳು ಬಹುತೇಕ ಸಂದರ್ಭಗಳಲ್ಲಿ ಉತ್ತಮ ಫಲ ನೀಡುತ್ತವೆ ಎಂದು ಪರಂಪರೆಯಿಂದ ನಂಬಿಕೆ ಇದೆ. ಇದರಲ್ಲಿ ಅತೀಂದ್ರಿಯ ಶಕ್ತಿ ಅಧಿಕವಾಗಿದೆ ಎಂದು ಆಧ್ಯಾತ್ಮಿಕ ಗ್ರಂಥಗಳಲ್ಲಿ ಉಲ್ಲೇಖಿಸಲಾಗಿದೆ. ಭೂಮಿಯ ಮೇಲಿರುವ ಪ್ರತಿಯೊಂದು ಸಸ್ಯಕ್ಕೂ ಪ್ರಕೃತಿ ಶಕ್ತಿ, ದೈವಿಕ ಶಕ್ತಿ ಇವೆರಡೂ ಕೂಡ ಇರುತ್ತವೆ. ಹಾಗಾಗಿ ಪ್ರತಿಯೊಂದು ಸಸ್ಯವು ಮಾನವನಿಗೆ ಯಾವುದಾದರೂ ರೀತಿಯಲ್ಲಿ ಉಪಯೋಗವಾಗುತ್ತದೆ. ಎಕ್ಕದ ಗಿಡವು ಅದರಲ್ಲಿ ಅತ್ಯಂತ ವಿಶೇಷವಾದದ್ದು. ಎಕ್ಕದ ಗಿಡದಲ್ಲಿ ಸಾಮಾನ್ಯವಾಗಿ ಎರಡು ವಿಧಾನ ಕಾಣಿಸಿಕೊಳ್ಳುತ್ತದೆ. ಬಿಳಿ ಹೂ ಬರುವಂತಹ ಎಕ್ಕದ ಗಿಡ, ನೇರಳೆ ಅಥವಾ ವೈಲೆಟ್ ಬಣ್ಣದ ಹೂ ಬರುವ ಎಕ್ಕದ ಗಿಡ. ಯಾವ ಎಕ್ಕದ ಗಿಡವಾದರೂ ಈ ಪರಿಹಾರಕ್ಕೆ ಬಳಸಬಹುದು. ಯಾವ ಸಂದರ್ಭಗಳಲ್ಲಿ ಈ ಪರಿಹಾರ ಮಾಡಬಹುದು ಅಂತ ನೋಡೋಣ. ಈ ಪರಿಹಾರವನ್ನು ಇಷ್ಟಪಡುವ ವ್ಯಕ್ತಿ ದೂರವಾದರೆ ಮಾಡಬಹುದು. ನಿಮ್ಮ ಮಾತು ಕೇಳದೇ ಇದ್ದಾಗ ಮಾಡಬಹುದು. ನಿಮ್ಮನ್ನು ಗೌರವಿಸದೇ ಇದ್ದಾಗ ಮಾಡಬಹುದು. ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇದ್ದರೆ ಮಾಡಬಹುದು. ಕೆಲ ದಿನ ಚೆನ್ನಾಗಿ ಮಾತನಾಡಿ ನಂತರ ದೂರಾದಾಗ ಮಾಡಬಹುದು. ಮೂರನೇ ವ್ಯಕ್ತಿಯ ಕಾರಣದಿಂದ ನಿಮ್ಮ ಸಂಬಂಧ ಹಾಳಾಗಿದ್ದರೆ ಮಾಡಬಹುದು. ಗಂಡ ಹೆಂಡತಿ ನಡುವೆ ಜಗಳ ಹೆಚ್ಚಾದಾಗ ಮಾಡಬಹುದು. ಗಂಡ ಹೆಂಡತಿಯ ಮಾತು ಕೇಳದಿದ್ದಾಗ ಮಾಡಬಹುದು. ಹೆಂಡತಿ ಗಂಡನನ್ನು ಅರ್ಥ ಮಾಡಿಕೊಳ್ಳದಿದ್ದರೆ ಮಾಡಬಹುದು. ಪ್ರೇಮಿಗಳ ನಡುವೆ ಡಿಸ್ಟರ್ಬೆನ್ಸ್ ಇದ್ದರೆ ಮಾಡಬಹುದು. ಈಗ ಗ್ರಹಸ್ಥಿತಿ ಮತ್ತು ಎಕ್ಕದ ಗಿಡದ ಪರಿಹಾರದ ಬಗ್ಗೆ ನೋಡೋಣ. ಸಾಮಾನ್ಯವಾಗಿ ಪರಿಹಾರಗಳು ಗ್ರಹಗಳ ಅನುಕೂಲತೆಗೆ ಅವಲಂಬಿತವಾಗಿರುತ್ತವೆ. ಗ್ರಹಗಳು ಅನುಕೂಲವಾಗಿದ್ದರೆ ಫಲ ಬೇಗ ಬರುತ್ತದೆ. ಅನುಕೂಲ ಇಲ್ಲ ಅಂದರೆ ವಿಳಂಬವಾಗಬಹುದು ಅಥವಾ ಕೆಲವೊಮ್ಮೆ ಫಲ ಕಡಿಮೆ ಸಿಗಬಹುದು. ಆದರೆ ಎಕ್ಕದ ಗಿಡದ ಬಳಿ ಮಾಡುವ ಈ ಪರಿಹಾರ ಗ್ರಹ ಅನುಕೂಲತೆ ಕಡಿಮೆ ಇದ್ದರೂ ಸಹ ಫಲವನ್ನು ನೀಡುತ್ತದೆ ಅನ್ನೋ ನಂಬಿಕೆ ಇದೆ. ಕೆಲವರಿಗೆ ಇದು ಕೆಲವು ಗಂಟೆಗಳಲ್ಲೇ ಫಲ ಸಿಗುತ್ತದೆ. ಕೆಲವರಿಗೆ 7ರಿಂದ 10 ದಿನಗಳಲ್ಲಿ ಫಲ ಸಿಗುತ್ತದೆ. ಆದರೆ ಫಲ ಖಚಿತವಾಗಿ ಸಿಗುತ್ತದೆ ಎಂದು ಪರಂಪರೆಯ ನಂಬಿಕೆ. ಈ ಪರಿಹಾರ ಮಾಡಲು ನಮಗೆ ಬೇಕಾಗಿರುವುದು ಒಂದೇ ಒಂದು ಪದಾರ್ಥ. ಈ ಪರಿಹಾರ ತುಂಬ ಸರಳ ಮತ್ತು ಎಲ್ಲರಿಗೂ ಲಭ್ಯ. ಇದಕ್ಕೆ ಬೇಕಾಗುವುದು ಸಾಸಿವೆ. ಸಾಸಿವೆಯಲ್ಲಿ 2 ವಿಧ ಇದೆ, ಕಪ್ಪು ಸಾಸಿವೆ ಮತ್ತು ಹಳದಿ ಸಾಸಿವೆ. ಹಳದಿ ಸಾಸಿವೆ ಸಿಕ್ಕರೆ ಅತ್ಯುತ್ತಮ. ಸಿಗದಿದ್ದರೆ ಕಪ್ಪು ಸಾಸಿವೆ ಕೂಡ ಬಳಸಬಹುದು. ಅರ್ಧ ಚಮಚ ಅಥವಾ 1 ಚಮಚ ಸಾಸಿವೆ ಸಾಕು. ಪರಿಹಾರ ಶಾಸ್ತ್ರದಲ್ಲಿ ಸಾಸಿವೆಗೆ ಅತೀಂದ್ರಿಯ ಶಕ್ತಿ ಇದೆ ಎಂದು ಹೇಳಲಾಗಿದೆ. ಈ ಪರಿಹಾರ ಮಾಡಲು ಸಮಯ ಮತ್ತು ನಿಯಮಗಳನ್ನು ಮೊದಲು ತಿಳಿದುಕೊಳ್ಳಬೇಕು. ಈ ನಿಯಮಗಳನ್ನು ತಪ್ಪದೇ ಪಾಲಿಸಬೇಕು. ಮೊದಲು ಸ್ನಾನ ಮಾಡಿರಬೇಕು. ಬೆಳಿಗ್ಗೆ ಅಥವಾ ಸಂಜೆ ಸಂಧ್ಯಾ ಕಾಲದಲ್ಲಿ ಈ ಪರಿಹಾರವನ್ನು ಮಾಡಬೇಕು. ಮಧ್ಯಾಹ್ನ 12ರಿಂದ 2ರ ನಡುವೆ ಮಾಡಬಾರದು. ಈ ದಿನ ನಾನ್ ವೆಜ್ ತಿನ್ನಬಾರದು. ಮಹಿಳೆಯರು ಮಾಸಿಕ ಧರ್ಮದ ಸಮಯದಲ್ಲಿ ಮಾಡಬಾರದು. ಒಬ್ಬ ವ್ಯಕ್ತಿಗಾಗಿ ಮಾತ್ರ ಸಂಕಲ್ಪವನ್ನು ಮಾಡಬೇಕು. ಹಾಗೆ ಈ ಪರಿಹಾರವನ್ನು ರಹಸ್ಯವಾಗಿ ಮಾಡಬೇಕು. ಪರಿಹಾರ ಮಾಡೋಕ್ಕೂ ಮುಂಚೆ ಅಥವಾ ಮಾಡಿದ ಮೇಲೂ ಕೂಡ ಯಾರಿಗೂ ಇದರ ಬಗ್ಗೆ ಹೇಳಬಾರದು.
ಇನ್ನು ಎಕ್ಕದ ಗಿಡದ ಬಳಿ ಮಾಡುವ ಈ ಪರಿಹಾರದ ವಿಧಾನವನ್ನು ತಿಳಿದುಕೊಳ್ಳೋಣ. ಈಗ ಗಮನವಿಟ್ಟು ಕೇಳಿಸಿಕೊಳ್ಳಿ. ಮೊದಲು ನೀವು ಎಕ್ಕದ ಗಿಡದ ಬಳಿ ಹೋಗಬೇಕು. ಅದು ಯಾವ ಎಕ್ಕದ ಗಿಡವಾದರೂ ಪರವಾಗಿಲ್ಲ. ಅಂದರೆ ಬಿಳಿ ಅಥವಾ ಪರ್ಪಲ್ ಹೂ ಬಿಡೋ ಯಾವ ಎಕ್ಕದ ಗಿಡವಾದರೂ ಓಕೆ. ನಂತರ ಮೊದಲು ನೀವು ಗಿಡಕ್ಕೆ ನಮಸ್ಕಾರವನ್ನು ಮಾಡಿಕೊಳ್ಬೇಕು. ಬಳಿಕ ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಬೇಕು. ಓ ಪ್ರಕೃತಿ ದೇವಿ, ಓಂ ಪ್ರಕೃತಿ ತಾಯಿ, ಓಂ ಪವಿತ್ರ ವೃಕ್ಷವೇ, ನನ್ನ ಮನದಾಸೆ ನೆರವೇರಿಸು ಎಂದು ಕೇಳಿಕೊಳ್ಳಿ. ಸಾಸಿವೆಯನ್ನ ಎಡಗೈಯಲ್ಲಿ ಹಿಡಿದುಕೊಳ್ಳಿ. ನೀವು ಬಯಸುವ ವ್ಯಕ್ತಿಯ ಪೂರ್ಣ ಹೆಸರನ್ನ ಮನಸ್ಸಿನಲ್ಲಿ ಭಾವದಿಂದ ಹೇಳಿ. ಆ ವ್ಯಕ್ತಿ ಹುಡುಗ, ಹುಡುಗಿ, ಗಂಡ, ಹೆಂಡತಿ ಯಾರಾದರೂ ಇರಬಹುದು. ಈಗ ಈ ಮಂತ್ರವನ್ನ ಜಪಿಸಬೇಕು. ಓಂ ಹಂ ಫಟ್ ಸ್ವಾಹ, ಓಂ ಹಂ ಫಟ್ ಸ್ವಾಹ, ಓಂ ಹಂ ಫಟ್ ಸ್ವಾಹ. ಈ ಮಂತ್ರವನ್ನು 3 ಅಥವಾ 5 ಬಾರಿ ಜಪಿಸಿ ಸ್ಪಷ್ಟವಾಗಿ ನಂಬಿಕೆಯಿಂದ ಹೇಳಿ. ನಂತರ ಸಾಸಿವೆಯನ್ನು ನಿಮ್ಮ ತಲೆಯ ಸುತ್ತ 3 ಬಾರಿ ತಿರುಗಿಸಿ ಎಕ್ಕದ ಗಿಡದ ಬುಡದಲ್ಲಿ ಹಾಕಿ. ಗಿಡವನ್ನು ನೀವು ಮುಟ್ಟಬೇಕಾಗಿಲ್ಲ. ನೀವು ಸಾಸಿವೆ ಹಾಕಿದ ತಕ್ಷಣ ಗಿಡವನ್ನು ಹಿಂತಿರುಗಿ ನೋಡದೆ ಅಲ್ಲಿಂದ ಹೊರಟು ಬಿಡಿ. ಮನೆಗೆ ಹಿಂದಿರುಗಿದ ನಂತರ ಮನೆ ಒಳಗೆ ಹೋಗುವ ಮೊದಲು ಕೈಕಾಲು ಮುಖ ತೊಳೆಯಿರಿ. ನಂತರ ನಿಮ್ಮ ಕೆಲಸವನ್ನು ಮುಂದುವರಿಸಿ. ಈ ಪರಿಹಾರ ಮಾಡಿದ ವಿಷಯ ಯಾರಿಗೂ ಹೇಳಬೇಡಿ. ಈ ಫಲ ಯಾವ ರೀತಿ ನಿಮಗೆ ಕಾಣಿಸುತ್ತದೆ ಅಂದರೆ, ಈ ಪರಿಹಾರದ ಮಾಡಿದ ನಂತರ ಆ ವ್ಯಕ್ತಿ ನಿಮಗೆ ಕರೆ ಮಾಡಬಹುದು, ಮೆಸೇಜ್ ಕಳುಹಿಸಬಹುದು, ನಿಮ್ಮ ಕರೆ ಸ್ವೀಕರಿಸಬಹುದು, ಒಳ್ಳೆಯ ಪ್ರತಿಕ್ರಿಯೆ ಕೊಡಬಹುದು, ನಿಮ್ಮ ಹತ್ತಿರ ಮೃದುವರ್ತನೆ ತೋರಬಹುದು, ನಿಮ್ಮ ಮಾತು ಕೇಳಲು ಪ್ರಾರಂಭಿಸಬಹುದು. ಹಠಮಾರಿ ಸ್ವಭಾವದವರಿಗೂ ಮನಸ್ಸು ಬದಲಾಗುತ್ತದೆ ಎಂದು ನಂಬಲಾಗಿದೆ. ಇದು ರಹಸ್ಯ ಪರಿಹಾರ. ನೀವು ಮಾಡಿದ ವಿಚಾರವನ್ನು ಆ ವ್ಯಕ್ತಿಗೆ ಹೇಳಬಾರದು. ಫಲ ಬಂದ ನಂತರವೂ ಹೇಳಬಾರದು. ನೆನಪಿಟ್ಟುಕೊಳ್ಳಿ. ಈ ರೀತಿಯ ಆಧ್ಯಾತ್ಮಿಕ ಪರಿಹಾರಗಳನ್ನು ಒಳ್ಳೆಯ ಉದ್ದೇಶಕ್ಕಾಗಿ, ಸಂಬಂಧ ಸುಧಾರಣೆಗಾಗಿ, ಪರಸ್ಪರ ಗೌರವಕ್ಕಾಗಿ ಮಾತ್ರ ಬಳಸಿ. ಯಾರಿಗಾದರೂ ಹಾನಿ, ಬಲವಂತ ಅಥವಾ ಮಾನಸಿಕ ಒತ್ತಡ ಕೊಡಲು ಬಳಸಬಾರದು. ಇನ್ನು ಬೇಗನೆ ಫಲ ಬರಲು ಅಥವಾ ಹೆಚ್ಚು ಫಲ ಸಿಗಲು ಈ ಪರಿಹಾರ ಮಾಡುವ ಮೊದಲು 5 ನಿಮಿಷ ಧ್ಯಾನ ಮಾಡಿ. ಮನಸ್ಸನ್ನು ಶಾಂತವಾಗಿಟ್ಟುಕೊಳ್ಳಿ. ಕೋಪ ಇರಬಾರದು. ಆ ವ್ಯಕ್ತಿ ನಿಮ್ಮ ಜೊತೆ ಸಂತೋಷವಾಗಿರುವ ದೃಶ್ಯ ನೀವು ಮನಸ್ಸಿನಲ್ಲಿ ಕಲ್ಪಿಸಿ ನೋಡಿ. ಸಂಕಲ್ಪ ಸ್ಪಷ್ಟವಾಗಿರಲಿ. ಗಣೇಶ ಮತ್ತು ಬಿಳಿ ಎಕ್ಕದ ಗಿಡ. ಎಕ್ಕದ ಗಿಡ ಬೇರಿನಿಂದ ಮಾಡಿದ ಗಣೇಶನ ಮೂರ್ತಿಯು ಅತ್ಯಂತ ಶುಭ ಎಂದು ಪರಿಗಣಿಸಲಾಗುತ್ತದೆ. 2 ಅಥವಾ 3 ವರ್ಷಗಳ ಹಳೆಯದಾದ ಸಸ್ಯವನ್ನು ಎಚ್ಚರಿಕೆಯಿಂದ ಬೇರು ಸಹಿತ ಕೀಳಬೇಕು. ನಂತರ ಬಹಳ ನಾಜೂಕಿನಿಂದ ಗಣೇಶನ ವಿಗ್ರಹವನ್ನು ಕೆತ್ತಬೇಕಾಗುತ್ತದೆ. ಈ ಬೇರಿನಿಂದ ಮಾಡಿದ ಗಣೇಶನ ಮೂರ್ತಿಯನ್ನು ಶುಭ ಸಮಯದಲ್ಲಿ ದೇವರ ಪೀಠದಲ್ಲಿ ಸ್ಥಾಪಿಸಿ ಪೂಜೆ ಮಾಡಬೇಕು. ಆಗ ಜೀವನದಲ್ಲಿ ತ್ರಿಸುಖ ಅಥವಾ ಜೀವನದ ಎಲ್ಲ ಸಂತೋಷಗಳು ಲಭ್ಯವಾಗುತ್ತವೆ ಎಂದು ಹೇಳಲಾಗುವುದು. ಗಣೇಶನ ಮೂರ್ತಿಗೆ ಕೆಂಪು ಬಟ್ಟೆ ಧರಿಸಿ, ಕೆಂಪು ಹೂ, ಕೆಂಪು ಶ್ರೀಗಂಧದ ಲೇಪನ ಮತ್ತು ಕೆಂಪು ರತ್ನಗಳನ್ನು ಅರ್ಪಿಸಬೇಕು. ಬೆಲ್ಲದಿಂದ ಮಾಡಿದ ಲಡ್ಡುಗಳನ್ನು ನೈವೇದ್ಯಕ್ಕೆ ಇಡಬೇಕು. ನಂತರ ಗಣೇಶನಿಗೆ ಹೇಳುವ ಓಂ ವಕ್ರತುಂಡಾಯ ಹಂ ಮಂತ್ರವನ್ನು ಪಠಿಸಬೇಕು. ಈ ರೀತಿಯಾಗಿ ಗಣೇಶನನ್ನು ಆರಾಧಿಸುವುದರಿಂದ ಗಣೇಶನು ಜೀವನದಲ್ಲಿ ಸಂತೋಷವನ್ನು ನೀಡುವನು. ಬಿಳಿ ಎಕ್ಕದ ಸಸ್ಯಕ್ಕೆ ಪ್ರಾರ್ಥನೆ ಸಲ್ಲಿಸಿ. ನಿತ್ಯವೂ ನೀವು ಬಿಳಿ ಎಕ್ಕದ ಗಿಡಕ್ಕೆ ಪ್ರಾರ್ಥನೆಯನ್ನು ಸಲ್ಲಿಸಿ. ಇಲ್ಲವಾದರೆ ಬಿಳಿ ಎಕ್ಕದ ಸಸ್ಯದ ಕೆಳಗೆ ಕುಳಿತು ಪ್ರಾರ್ಥನೆ ಮಾಡಿ. ನೀವು ಮಾಡುವ ಪ್ರಾರ್ಥನೆಗೆ ಬೇಗ ಫಲವನ್ನು ಪಡೆದುಕೊಳ್ಳುವಿರಿ. ಈ ಗಿಡದ ಮುಂದೆ ಅಥವಾ ಕೆಳಗೆ ಕುಳಿತು ಓಂ ಗಂ ಗಣಪತಯೇ ನಮಃ ಎನ್ನುವ ಮಂತ್ರವನ್ನು ಹೇಳಿದರೆ ನೀವು ಬಯಸುವ ಪ್ರತಿಯೊಂದು ಕ್ಷೇತ್ರದಲ್ಲೂ ವಿಶೇಷವಾದ ಯಶಸ್ಸನ್ನು ಸಾಧಿಸಬಹುದು. ಎಕ್ಕ ಗಿಡದ ತಿಲಕ. ಬಿಳಿ ಎಕ್ಕದ ಗಿಡದ ಬೇರನ್ನು ರುಬ್ಬಿಕೊಂಡು ಪೇಸ್ಟ್ ತಯಾರಿಸಿಕೊಳ್ಳಿ. ನಂತರ ಆ ಪೇಸ್ಟನ್ನು ತಿಲಕದ ರೂಪದಲ್ಲಿ ನಿತ್ಯವೂ ಅನ್ವಯಿಸಿಕೊಳ್ಳಿ. ಆಗ ನೀವು ಹೆಚ್ಚಿನ ಜನರನ್ನು ಆಕರ್ಷಿಸಿಕೊಳ್ಳಲು ಸಾಧ್ಯವಾಗುತ್ತದೆ. ಅಂತೆಯೇ ಯಾರೂ ಸಹ ನಿಮ್ಮನ್ನು ತಿರಸ್ಕರಿಸಲು ಇಷ್ಟಪಡುವುದಿಲ್ಲ. ಎಕ್ಕದ ಭಸ್ಮ. ಬೆಂಕಿಯ ಕುಂಡದಲ್ಲಿ ಒಂದು ಸಣ್ಣ ಶಂಖ ಮತ್ತು ಬಿಳಿ ಎಕ್ಕದ ಬೇರನ್ನು ಹಾಕಿ ನಂತರ ಆ ಭಸ್ಮವನ್ನು ಸಂಗ್ರಹಿಸಿ ಇಟ್ಟುಕೊಂಡ ಭಸ್ಮವನ್ನು ನಿತ್ಯವೂ ತಿಲಕದ ರೂಪದಲ್ಲಿ ಧರಿಸಿ. ಆಗ ನೀವು ಕೆಟ್ಟ ಅದೃಷ್ಟ ಹಾಗೂ ಕೆಟ್ಟ ಶಕ್ತಿ ಯಾವುದು ನಿಮ್ಮ ಬಳಿ ಸುಳಿಯದು. ಎಲ್ಲವೂ ದೂರ ಸರಿಯುತ್ತದೆ. ಶತ್ರುಗಳನ್ನು ಶಾಂತಗೊಳಿಸುವುದು. ಬಿಳಿ ಎಕ್ಕದ ಎಲೆಯ ಮೇಲೆ ಎಕ್ಕದ ಸಸ್ಯ ರಸವನ್ನು ಬಳಸಿ ಶತ್ರುವಿನ ಹೆಸರನ್ನು ಬರೆಯಿರಿ. ನಂತರ ಅದನ್ನು ಮಣ್ಣಿನೊಳಗೆ ಹೂಳಿಡಬೇಕು. ಆಗ ನಿಮ್ಮ ಶತ್ರುವು ನಿಮ್ಮ ತಂಟೆಗೆ ಬರುವುದಿಲ್ಲ. ಇಲ್ಲವೇ ಎಲೆಯ ಮೇಲೆ ಹೆಸರನ್ನು ಬರೆದು ಹರಿವ ನೀರಿನಲ್ಲಿ ಬಿಡಿ. ಆಗ ನಿಮ್ಮ ಶತ್ರು ನಿಮ್ಮನ್ನು ಬಿಟ್ಟು ಬೇರೆಡೆಗೆ ಹೋಗುತ್ತಾನೆ. ಎಕ್ಕದ ಬೀಜದ ಹತ್ತಿ. ಎಕ್ಕದ ಬೀಜದ ಒಳಗೆ ಇರುವ ಹತ್ತಿಯನ್ನು ತೆಗೆದುಕೊಂಡು ಬತ್ತಿಯನ್ನು ಮಾಡಿ ನಂತರ ಅದನ್ನು ದೇವರ ದೀಪ ಮತ್ತು ಲಕ್ಷ್ಮೀದೇವಿಯ ಪೂಜೆಗೆ
ವಿಶೇಷ ಬತ್ತಿಯನ್ನಾಗಿ ಬಳಸಿ. ಇದರಿಂದಾಗಿ ಆರತಿ ಹಾಗೂ ದೀಪವನ್ನು ಬೆಳಗುವುದರಿಂದ ಲಕ್ಷ್ಮಿಯು ಅತ್ಯಂತ ಸಂತೋಷದಿಂದ ಆಶೀರ್ವಾದ ಮಾಡುವಳು. ದುಷ್ಟಶಕ್ತಿಯಿಂದ ಮಗುವನ್ನು ರಕ್ಷಿಸಲು, ಮಕ್ಕಳನ್ನು ದುಷ್ಟಶಕ್ತಿಯ ದೃಷ್ಟಿಯಿಂದ ಪಾರು ಮಾಡಲು ಬಿಳಿ ಎಕ್ಕ ವಿಶೇಷವಾದ ಸಹಾಯ ಮಾಡುವುದು. ಒಂದು ಬಟ್ಟೆಯ ಚೀಲದಲ್ಲಿ ಬಿಳಿ ಎಕ್ಕ ಸಸ್ಯದ ಬೇರು, ಬೆಳ್ಳುಳ್ಳಿ, ಬಿಳಿ ಹರಳು ಮತ್ತು ನವಿಲು ಗರಿಯನ್ನು ಇಡಿ. ನಂತರ ಆ ಚೀಲವನ್ನು ಸೂಕ್ತ ಜಾಗದಲ್ಲಿರಿಸಿ. ಹೀಗೆ ಮಾಡೋದ್ರಿಂದ ಮಕ್ಕಳು ಯಾವುದೇ ಕೆಟ್ಟ ಶಕ್ತಿಯ ಕಣ್ಣುಗಳಿಗೆ ಗುರಿಯಾಗುವುದಿಲ್ಲ, ದುಸ್ವಪ್ನಗಳಿಗೆ ಅಥವಾ ಅನಗತ್ಯವಾಗಿ ಹೆದರುವುದಿಲ್ಲ. ಸುರಕ್ಷಿತ ಪ್ರಯಾಣಕ್ಕೆ. ಪ್ರಯಾಣದ ಸಮಯದಲ್ಲಿ ನೀವು ಬಿಳಿ ಎಕ್ಕದ ಬೇರನ್ನು ನಿಮ್ಮ ಬಳಿ ಇಟ್ಟುಕೊಂಡ್ರೆ ಅಪಘಾತದ ಭಯ ಇರುವುದಿಲ್ಲ. ಪ್ರಯಾಣವು ಸುಖಕರವಾಗಿರುತ್ತದೆ. ಪ್ರಯಾಣದ ಸಂದರ್ಭದಲ್ಲಿ ಅಪಘಾತದ ಭಯದಿಂದ ಮುಕ್ತಿ ಹೊಂದಲು ನೀವು ಓಂ ನಮೋ ಅಗ್ನಿರೂಪಾಯ ಹ್ರೀಂ ನಮಃ ಎಂದು ಜಪಿಸಬೇಕು. ಈ ಮಾಹಿತಿ ನಿಮಗೆ ಉಪಯುಕ್ತವಾದರೆ ವಿಡಿಯೋಗೆ ಲೈಕ್ ಕೊಡಿ, ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಹೊಸ ವಿಡಿಯೋ ನೋಟಿಫಿಕೇಷನ್ಸ್ಗಾಗಿ ತಪ್ಪದೇ ಬೆಲ್ ಐಕಾನನ್ನು ಒತ್ತಿ. ತುಂಬೆ ಗಿಡವನ್ನು ಸಾಮಾನ್ಯವಾಗಿ ಎಲ್ಲರೂ ನೋಡಿರ್ತೀರಿ, ಆದರೆ ಅದರ ಧಾರ್ಮಿಕ ಮಹತ್ವವೇನೆನ್ನುವುದು ಹೆಚ್ಚಿನ ಜನರಿಗೆ ತಿಳಿದಿರುವುದಿಲ್ಲ. ತುಂಬೆ ಗಿಡ ನಮ್ಮ ಜೀವನದ ಯಾವೆಲ್ಲ ಸಮಸ್ಯೆಗಳನ್ನು ದೂರ ಮಾಡುತ್ತದೆ ಗೊತ್ತೇ? ತುಂಬೆ ಗಿಡದಿಂದ ಈ ರೀತಿ ಮಾಡಿದರೆ ಜೀವನದಿಂದ ಈ ಎಲ್ಲ ಸಮಸ್ಯೆಗಳು ದೂರಾಗುವುದು. ಇದರಿಂದ ನರದೃಷ್ಟಿ, ಕಣ್ಣು ದೃಷ್ಟಿ, ಭೂತ ಪ್ರೇತ, ಪಿಶಾಚಿಗಳ ಕಾಟ ಹಾಗೂ ದರಿದ್ರ ಬಾಧೆಗಳಿಂದ ನಾವು ವಿಮುಕ್ತಿ ಪಡೆಯಬಹುದು. ಈ ಗಿಡ ನಮ್ಮೆಲ್ಲರಿಗೂ ಕೂಡ ಗೊತ್ತಿರೋದೇ. ಇದನ್ನು ತುಂಬೆ ಗಿಡ ಅಂತ ಕರೀತಾರೆ. ಈ ಗಿಡದ ಎಲೆಗಳು, ಹೂವುಗಳು, ಕಡ್ಡಿಗಳು, ಬೇರುಗಳು, ಬೀಜಗಳು ಎಲ್ಲವೂ ಕೂಡ ಅದ್ಭುತವಾದ ಪ್ರಯೋಜನಗಳನ್ನು ನಮಗೆ ಕೊಡುತ್ತೆ. ಈ ಗಿಡವನ್ನು ಎಲ್ಲಿ ಬೇಕಾದರೂ ಬೆಳೆಸಬಹುದು. ಮಳೆಗಾಲದಂತೂ ಈ ಗಿಡ ನಮಗೆ ಎಲ್ಲೆಂದರಲ್ಲಿ ಕಾಣಸಿಗುತ್ತದೆ. ಈ ಗಿಡವನ್ನು ದ್ರೋಣ ಪುಷ್ಟಿ ಅಂತಲೂ ಕರೆಯುತ್ತಾರೆ. ಈ ಹೂಗಳಿಂದ ಶಿವನನ್ನು ಪೂಜೆ ಮಾಡಿದರೆ ಲಕ್ಷ್ಮೀ ಕಟಾಕ್ಷ ಪ್ರಾಪ್ತಿಯಾಗುತ್ತದೆ. ಈ ಗಿಡದಲ್ಲಿ ಅದ್ಭುತವಾದ ತಾಂತ್ರಿಕ ಶಕ್ತಿಗಳು ಅಡಗಿವೆ. ಈ ಗಿಡದ ಬಗ್ಗೆ ಪೂರ್ತಿಯಾಗಿ ತಿಳಿದುಕೊಂಡು ಇದನ್ನು ನಾವು ಬಳಸಿಕೊಂಡ್ರೆ ಆಯುರ್ವೇದ ಪರವಾಗಿ ಮಾತ್ರವಲ್ಲದೆ ತಾಂತ್ರಿಕ ಪರವಾಗಿಯೂ ನಮಗೆ ಎಷ್ಟೋ ಉಪಯೋಗವಿರುತ್ತದೆ. ಈ ವಿಡಿಯೋದಲ್ಲಿ ಈ ಗಿಡಕ್ಕೆ ಸಂಬಂಧಿಸಿದಂತಹ ಕೆಲವು ಉತ್ತಮವಾದ ವಿಷಯಗಳನ್ನು ತಿಳಿಸಿಕೊಡ್ತೀನಿ. ಅಂದರೆ ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಮರೆಯದೆ ಒಂದು ಲೈಕ್ ಕೊಡಿ. ಹಾಗೆ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಸ್ನೇಹಿತರೆ, ಈ ಗಿಡದ ಬೇರು ನಮಗೆ ಅದ್ಭುತವಾದ ಶಕ್ತಿಯನ್ನು ಕೊಡುತ್ತೆ. ಈಗ ನಾನು ಹೇಳುವಂತಹ ಈ ಪರಿಹಾರನ ನೀವು ಮಂಗಳವಾರ ಮಾಡ್ಕೋಬೇಕು. ಹಾಗಾಗಿ ಸೋಮವಾರ ಸಂಜೆ ಈ ಗಿಡಕ್ಕೆ ಸ್ವಲ್ಪ ನೀರು ಹಾಕಿ ನಮಸ್ಕಾರ ಮಾಡಿಕೊಂಡು, ಅಮ್ಮ ನನಗೆ ಒಳ್ಳೆಯದಾಗಬೇಕು ಅನ್ನೋ ಕಾರಣದಿಂದ ನಾಳೆ ಬಂದು ನಿನ್ನನ್ನು ಕಿತ್ತುಕೊಂಡು ಹೋಗ್ತೀನಿ, ಶಾಪ ಕೊಡಬೇಡ ಅಂತ ಹೇಳಿ ಹೋಗಬೇಕು. ಅದರ ನಂತರ ಮಾರನೇ ದಿನ ಬೆಳಿಗ್ಗೆ ಅಂದರೆ ಮಂಗಳವಾರ ಬೆಳಿಗ್ಗೆ ಮತ್ತೆ ಒಂದು ಸಾರಿ ನಮಸ್ಕಾರ ಮಾಡಿಕೊಂಡು, ನನ್ನ ಕುಟುಂಬಕ್ಕೆ ಒಳ್ಳೆಯದಾಗಬೇಕು ಅನ್ನೋ ಕಾರಣದಿಂದಾನೇ ನಿನ್ನನ್ನು ಇವಾಗ ತಗೊಂಡು ಹೋಗ್ತಾ ಇದ್ದೀನಿ, ನನ್ನನ್ನು ಅನುಗ್ರಹಿಸಿ ಅಂತ ಹೇಳಿದ ನಂತರ ಮಾತ್ರವೇ ಗಿಡವನ್ನು ಕಿತ್ಕೋಬೇಕು. ಅದು ಕೂಡ ಈ ಗಿಡನ ಬೇರ್ ಸಮೇತ ಮಾತ್ರ ನೀವು ಕಿತ್ಕೋಬೇಕು. ಆ ಗಿಡನ ಮನೆಗೆ ತಂದು ಚೆನ್ನಾಗಿ ತೊಳೆದು ಮೇಲಿರುವಂತಹ ಗಿಡ ಕಿತ್ತಾಕಿ ಬೇರುಗಳನ್ನು ಸಪ್ರೇಟ್ ಮಾಡಿ ಇಟ್ಕೋಬೇಕು. ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದೀರೋ ಅಷ್ಟು ತಾಯೆತ್ತುಗಳನ್ನು ತಂದುಕೊಳ್ಳಬೇಕು. ಒಂದು ಪ್ಲೇಟ್ನಲ್ಲಿ ಆ ತಾಯೆತ್ತುಗಳು ಹಾಗೂ ಈ ಬೇರುಗಳನ್ನು ದೇವರ ಮನೆಯಲ್ಲಿಟ್ಟು ಒಂದು ವಾರದ ಕಾಲ ಅಂದರೆ ಮುಂದಿನ ಮಂಗಳವಾರದವರೆಗೂ ಪ್ರತಿದಿನ ಅದಕ್ಕೆ ಧೂಪ ಹಾಕಿ ಪೂಜೆ ಮಾಡಬೇಕು. ಮುಂದಿನ ಮಂಗಳವಾರ ಪೂಜೆ ಮುಗಿದ ನಂತರ ಆ ತಾಯ್ತಗಳಿಗೆ ಕೆಂಪು ದಾರವನ್ನು ಕಟ್ಟಿ ಆ ತಾಯ್ತದ ಒಳಗೆ ಈ ಬೇರುಗಳನ್ನು ಇಟ್ಟು ಆ ತಾಯ್ತಗಳನ್ನು ನಿಮ್ಮ ಕೈಯಲ್ಲೋ ಸೊಂಟದಲ್ಲೋ ಮತ್ತು ಕತ್ತಲ್ಲೋ ಕಟ್ಕೊಂಡ್ರೆ ಯಾವ ರೀತಿಯಾದ ದೃಷ್ಟಿದೋಷ ಕೂಡ ನಿಮ್ಮನ್ನು ತಾಕಲ್ಲ. ಇದನ್ನು ಎಲ್ಲರೂ ಕೂಡ ಕಟ್ಕೊಂಡ್ರೆ ತುಂಬ ಒಳ್ಳೆಯದು. ಮುಖ್ಯವಾಗಿ ಮಕ್ಕಳಿಗೆ ಕಟ್ಟೋದ್ರಿಂದ ಅವರ ಮೇಲೆ ಯಾವುದೇ ಕೆಟ್ಟ ದೃಷ್ಟಿ ಬೀಳದೆ ಆರೋಗ್ಯವಾಗಿ ಒಳ್ಳೆಯ ವಿದ್ಯಾವಂತರಾಗಿ ಪುಷ್ಟಿಯಾಗಿ ಬೆಳೆಯುತ್ತಾರೆ. ಈ ರೀತಿ ಕಟ್ಟೋದ್ರಿಂದ ಬರೀ ದೃಷ್ಟಿ ಮಾತ್ರ ಅಲ್ಲದೆ ಯಾವ ತಾಂತ್ರಿಕ ಶಕ್ತಿ ಕೂಡ ನಮ್ಮ ಮೇಲೆ ಕೆಲಸ ಮಾಡಲ್ಲ. ಅಂದರೆ ಯಾರಾದರೂ ನಮ್ಮ ಮೇಲೆ ಮಾಟ ಮಂತ್ರ ಪ್ರಯೋಗ ಮಾಡಿದರೆ ಅದು ಅವರಿಗೆ ತಿರುಗೇಟಾಗುತ್ತದೆ ಹೊರತು ನಮ್ಮ ಮೇಲೆ ಅದು ಕೆಲಸ ಮಾಡುವುದಿಲ್ಲ. ಅದರ ಜೊತೆಗೆ ಯಾವ ಇಷ್ಟಶಕ್ತಿಗಳು ಕೂಡ ನಮ್ಮ ಹತ್ತಿರ ಸುಳಿಯುವುದಿಲ್ಲ. ಇನ್ನು ಕೆಲವರಿಗೆ ಆಗಾಗ ಅಪಘಾತಗಳು ನಡೆಯುತ್ತಾ ಇರುತ್ತೆ. ಕೆಲವರಿಗೆ ಮಂಗಳವಾರಗಳು, ಭಾನುವಾರಗಳು, ಶನಿವಾರಗಳು, ಅಮಾವಾಸ್ಯೆ, ಹುಣ್ಣಿಮೆ, ಪಿತೃಪಕ್ಷ ಇಂತಹ ಸಮಯಗಳಲ್ಲೇನಾದರೂ ಒಂದು ಎಡವಟ್ಟು ಆಗ್ತಾನೇ ಇರುತ್ತೆ. ಆರೋಗ್ಯದಲ್ಲಿ ಏರುಪೇರಾಗೋದಿರಬಹುದು ಅಥವಾ ವಾಹನ ಅಪಘಾತಗಳಿರಬಹುದು, ಬಿಸ್ನೆಸ್ ಲಾಸ್ ಇರಬಹುದು.
ಇದಲ್ಲದೆ ಮಾನಸಿಕ ಒತ್ತಡ ಇರಬಹುದು ಅಥವಾ ಶಾರೀರಿಕ ಒತ್ತಡ ಇರಬಹುದು. ಮನೆಯಲ್ಲಿ ನೆಮ್ಮದಿ ಇಲ್ಲ, ಹೌದು, ಇಲ್ಲದೇ ಇರಬಹುದು. ಗಂಡ ಹೆಂಡತಿ ಮಧ್ಯೆ ಮನಸ್ತಾಪ ಇರಬಹುದು ಅಥವಾ ಪೋಷಕರು ಹಾಗೂ ಮಕ್ಕಳ ಮಧ್ಯೆ ಮನಸ್ತಾಪ ಇರಬಹುದು. ಇಂತಹ ಯಾವುದೇ ಸಮಸ್ಯೆ ಇದ್ರೂ ನಾನು ಈಗಾಗಲೇ ಹೇಳಿದ್ದ ಪ್ರಕಾರ ಮಂಗಳವಾರ ಈ ಗಿಡವನ್ನು ಬೇರಿನ ಸಮೇತ ಕಿತ್ತು ತಂದು ಗಿಡ ಹಾಗೂ ಬೇರನ್ನು ವಿಂಗಡಿಸಿ ಆ ಬೇರನ್ನು 108 ಚೂರುಗಳಾಗಿ ಕತ್ತರಿಸಿಕೊಳ್ಳಬೇಕು. ಅಥವಾ ಈ ಬೇರುಗಳು ತುಂಬ ಸಣ್ಣ ಇರೋದ್ರಿಂದ 108 ಬೇರುಗಳನ್ನು ಕೂಡ ನೀವು ತಗೋಬಹುದು. ಮನೆಯಲ್ಲಿ ಎಲ್ಲರೂ ಕೂಡ ಇದನ್ನು ಬಳಸಬೇಕು. ಒಂದೇ ಗಿಡದಲ್ಲಿ ಕೆಲಸ ಆಗಬೇಕು ಅನ್ನೋರು ಒಂದೇ ಗಿಡದಲ್ಲಿರೋ ಬೇರನ್ನೇ ಚಿಕ್ಕ ಚಿಕ್ಕದಾಗಿ 108 ತುಂಡುಗಳನ್ನಾಗಿ ಕತ್ತರಿಸಿಕೊಂಡ್ರೆ ಒಂದೇ ಗಿಡನ ಮನೆಯಲ್ಲಿ ಎಲ್ಲರೂ ಕೂಡ ಬಳಸಿಕೊಳ್ಳಬಹುದು. ಆ ಚೂರುಗಳನ್ನು ಅಥವಾ ಬೇರುಗಳನ್ನು ಒಂದು ಡಾಲರ್ ಒಳಗೋ ಅಥವಾ ಒಂದು ಬಿಳಿ ಬಟ್ಟೆಯೊಳಗೆ ಹಾಕಿ ಗಂಟು ಕಟ್ಟಿಕೊಂಡು ಅದನ್ನು ಒಂದು ವಾರದ ಕಾಲ ದೇವರ ಮನೆಯಲ್ಲಿಟ್ಟು ಪೂಜೆ ಮಾಡಿದ ಬಳಿಕ ಆ ಗಂಟನ್ನು ಅಥವಾ ಡಾಲರನ್ನು ಚೈನ್ ಅಥವಾ ಯಾವುದಾದರೂ ಕಪ್ಪು ದಾರಕ್ಕೆ ಕಟ್ಕೊಂಡು ನಿಮ್ಮ ಕತ್ತಲ್ಲಿ ಕಟ್ಕೊಂಡ್ರೆ ಈ ಎಲ್ಲ ಸಮಸ್ಯೆಗಳು ಕೂಡ ಟಕ್ಕಂತ ನಿಂತು ಹೋಗುತ್ತೆ. ಇನ್ನು ಸ್ನೇಹಿತರೆ, ನಮಗೆ ಸಿಗುವಂತಹ ಕೆಲವು ಗಿಡ ಮರಗಳು ಹೂವುಗಳು ನಮಗೆ ಕೆಲವು ಆಧ್ಯಾತ್ಮಿಕ ಪ್ರಯೋಜನಗಳನ್ನು ತಂದುಕೊಡುತ್ತೆ. ಈ ತುಂಬೆ ಗಿಡದ ಹೂವುಗಳನ್ನು ನಾವು ಹೆಚ್ಚಾಗಿ ಗಣೇಶನ ಪೂಜೆಯಲ್ಲಿ ಬಳಸುತ್ತೇವೆ. ಈ ಹೂಗಳಿಂದ ನಾವು ಶಿವನನ್ನು ಪೂಜೆ ಮಾಡಿದರೆ ಪರಮೇಶ್ವರ ಅತಿ ಬೇಗನೆ ನಮಗೆ ಒಲಿತಾರೆ. ಅದರ ಜೊತೆಗೆ ಲಕ್ಷ್ಮೀ ಕಟಾಕ್ಷ ಕೂಡ ಪ್ರಾಪ್ತಿಯಾಗುತ್ತೆ. ಹಣಕ್ಕೆ ಯಾವುದೇ ಕೊರತೆ ಬರದೆ ಯಾವಾಗಲೂ ಕೂಡ ಹಣ ನಮ್ಮ ಕೈ ಸೇರ್ತಾನೆ ಇರುತ್ತೆ. ಈ ಗಿಡವನ್ನು ನೀವು ಪಾಟಲ್ಲಿ ಅಥವಾ ನೆಲದಲ್ಲಿ ಎಲ್ಲಿ ಬೇಕಾದರೂ ಬೆಳೆಸಬಹುದು. ಈ ಗಿಡದ ಪ್ರಯೋಜನಗಳ ಬಗ್ಗೆ ತುಂಬ ಜನರಿಗೆ ಗೊತ್ತಿಲ್ಲದೇ ಇರೋ ಕಾರಣ ಇದು ಅಲ್ಲಲ್ಲಿ ಕಾಣಿಸಿದರೂ ಕೂಡ ಯಾವುದೋ ಹುಚ್ಚು ಗಿಡ ಅಂತ ಅಷ್ಟಾಗಿ ತಲೆಕೆಡಿಸಿಕೊಳ್ಳದೆ ಹಾಗೇ ಬಿಟ್ಟಿದ್ದಾರೆ. ಇದರಿಂದ ನಮಗೆ ಸಿಗುವಂತಹ ಪ್ರಯೋಜನಗಳ ಬಗ್ಗೆ ತಿಳಿಯದೆ ಚಿಕ್ಕದರಲ್ಲಿ ಹೋಗೋ ಸಮಸ್ಯೆನ ಸಾವಿರಾರು ರೂಪಾಯಿ ಖರ್ಚು ಮಾಡಿ ಬಗೆಹರಿಸಿಕೊಳ್ತಾ ಇದ್ದೀವಿ. ಅಂತಹ ಕೆಲವು ಪ್ರಯೋಜನಗಳ ಬಗ್ಗೆ ಈಗ ತಿಳಿದುಕೊಳ್ಳೋಣ. ತುಂಬೆ ಗಿಡನ ತಂದು ಚೆನ್ನಾಗಿ ತೊಳೆದು ಅದನ್ನು ಕುಟ್ಟಿ ರಸನ ಒಂದು 10 ಗ್ರಾಂನಷ್ಟು ತಗೊಂಡು ಅದರಲ್ಲಿ 5 ಗ್ರಾಂನಷ್ಟು ಕರಿಮೆಣಸಿನ ಪುಡಿ ಬೆರೆಸಿ ತಿನ್ನೋದ್ರಿಂದ ಅತಿ ಬೇಗನೆ ಎಂಥ ಜ್ವರ ಇದ್ದರೂ ಕೂಡ ಕಡಿಮೆಯಾಗುತ್ತೆ. ಇನ್ನು ತಲೆನೋವು, ತಲೆಭಾರ, ಮೂಗು ಕಟ್ಟಿದೆ ಅನ್ನೋರು ತುಂಬೆ ಗಿಡದ ಕಡ್ಡಿಗಳನ್ನು ಸ್ವಲ್ಪ ನೀರಲ್ಲಿ ಹಾಕಿ ಕುದಿಸಿ ಆ ನೀರಿನಿಂದ ಶಾಖ ತಗೊಳ್ತಾ ಇದ್ದರೆ ಈ ಸಮಸ್ಯೆಗಳು ಕೂಡ ಬೇಗನೆ ಹೊರಟು ಹೋಗುತ್ತೆ. ಕಣ್ಣು ಮಂಜಾಗಿ ಕಾಣಿಸುವವರು ಅಥವಾ ಇತರೆ ಕಣ್ಣಿನ ಸಮಸ್ಯೆ ಇರೋರು ಅಕ್ಕಿನ ಮೊದಲನೇ ಸಾರಿ ತೊಳೆದು ಆ ನೀರನ್ನು ಚೆಲ್ಬಿಟ್ಟು 2ನೇ ಸಾರಿ ತೊಳೆದ ನೀರಲ್ಲಿ ಸ್ವಲ್ಪ ನಿಂಬೆ ಗಿಡದ ರಸ ಬೆರೆಸಿ ನೀವು ಅದಕ್ಕೆ ತುಂಬೆ ಗಿಡದ ರಸವನ್ನು ಬೆರೆಸಿ ದಿನಕ್ಕೆ 4ರಿಂದ 5 ಚಮಚಗಳು ಕುಡಿತಾ ಬಂದರೆ ಕಣ್ಣಿನ ಸಮಸ್ಯೆಗಳು ಯಾವುದೇ ಇದ್ರೂ ಕೂಡ ಹೊರಟು ಹೋಗುತ್ತೆ. ಇನ್ನು ಮೈಯಲ್ಲಿ ಎಲ್ಲಾದರೂ ಊತ ಬಂದಿದ್ರೆ ತುಂಬೆ ಸೊಪ್ಪನ್ನು ನೀರಲ್ಲಿ ಕುದಿಸಿ ಕಷಾಯ ಥರ ಮಾಡಿಕೊಂಡು ಅದನ್ನು ಊತ ಇರೋ ಜಾಗದಲ್ಲಿ ಹಚ್ಚುತ್ತಾ ಹೋದರೆ ಊತ ಕಡಿಮೆಯಾಗುತ್ತದೆ ಮತ್ತು ಆ ಸಮಸ್ಯೆ ಕೂಡ ಬರಲ್ಲ. ಇನ್ನು ಜೀರ್ಣಶಕ್ತಿ ಸಮಸ್ಯೆ ಇರೋರು 15 mlನಷ್ಟು ತುಂಬೆ ಗಿಡದ ರಸ ತಗೊಂಡು ಅದಕ್ಕೆ 2ರಿಂದ 4 ಗ್ರಾಂನಷ್ಟು ಸೈಂಧವ ಲವಣ ಬೆರೆಸಿ ದಿನದಲ್ಲಿ 2 ಸಲ ಕುಡಿತಾ ಬಂದರೆ ಜೀರ್ಣಶಕ್ತಿ ಸಮಸ್ಯೆ ಅನ್ನೋದು ಪೂರ್ತಿಯಾಗಿ ಹೊರಟು ಹೋಗುತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ಈ ಗಿಡದಿಂದ ಎಷ್ಟೊಂದು ಪ್ರಯೋಜನಗಳು ಸಿಗುತ್ತೆ ಅಂತ. ಈ ಗಿಡ ಬೆಳೆಸೋಕೆ ಹೆಚ್ಚಿನ ನಿಯಮಗಳೇನೂ ಇಲ್ಲ. ಹಾಗೆ ನಾನೀಗ ಹೇಳಿರುವಂಥ 2 ಪ್ರಯೋಗಗಳು ನೀವು ಮಾಡಿಕೊಳ್ಳೋಕೆ ಕೂಡ ಹೆಚ್ಚಿನ ನಿಯಮಗಳು ಪಾಲಿಸುವಂತಹ ಅಗತ್ಯ ಇಲ್ಲ. ಇದನ್ನು ಮಂಗಳವಾರದಂದು ಬೆಳಿಗ್ಗೆ 6 ಗಂಟೆಯಿಂದ ಸಂಜೆ 5 ಗಂಟೆ ಒಳಗೆ ಮಾತ್ರ ಮಾಡ್ಕೋಬೇಕು. ಅದರ ನಂತರ ಮುಟ್ಟಾದ ಸಮಯದಲ್ಲಿ ಹೊರತುಪಡಿಸಿ ಇನ್ನು ಯಾವಾಗ ಬೇಕಾದರೂ ಈ ಪ್ರಯೋಗವನ್ನು ನೀವು ಮಾಡ್ಕೋಬಹುದು. ಹಾಗೆ ಈ ಪ್ರಯೋಗ ನೀವು ಮಾಡಬೇಕು ಅಂದ್ಕೊಂಡಿದ್ರೆ ಬೇರೆಯವರ ಕೈಯಲ್ಲಿ ಈ ಗಿಡವನ್ನು ತರಿಸೋಕೆ ಹೋಗಬೇಡಿ. ನಿಮ್ಮ ಕುಟುಂಬದಲ್ಲೇ ಯಾರಾದರೂ ಹೋಗಿ ಗಿಡನ ತರಬೇಕಾಗುತ್ತೆ. ಅಂದರೆ ನಿಮಗೆ ಗಿಡ ಸಿಗ್ತಿಲ್ಲ ಅಂದರೆ ಬೇರೆ ಯಾರಿಗೂ ಈ ಕೆಲಸನ ಅಥವಾ ಜವಾಬ್ದಾರಿನ ಒಪ್ಪಿಸಬಾರದು. ನಿಮ್ಮ ಮನೆಯಲ್ಲಿ ಯಾರು ವಾಸ ಮಾಡ್ತಿರ್ತಾರೋ ಅವರು ಮಾತ್ರನೇ ಈ ಕೆಲಸವನ್ನು ಮಾಡಬೇಕು. ಇಷ್ಟೇ ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಎಲ್ಲರೂ ಭಕ್ತಿಯಿಂದ ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡಿ. ಧನ್ಯವಾದಗಳು.